ನಮಸ್ಕಾರ ವೀಕ್ಷಕರೇ, ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಕಿ ಇಲ್ಲಿ ಬೇಜಾರು ಮಾಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಕಣ್ಮಣಿ ಬಂದು ಹೇಳ್ತಾಳೆ, ಮನೆಯವರು ಯಾರೂ ನನ್ನ ಒಂದು ಮಾತು ಕೇಳಲಿಲ್ಲ, ನೀನಾದರೂ ಅಲ್ಲಿ ಮಾತಾಡ್ಬೋದಿತ್ತು ತಾನೆ ಅಂತ ಕಣ್ಮಣಿ ಹೇಳ್ತಾಳೆ. ಆಗ ರಾಕಿ ಹೇಳ್ತಾನೆ, ಇಂಥ ಒಂದು ಸಮಯ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೋಸ್ಕರ ನಾನು ಇದೆಲ್ಲ ಬೇಡ ಅಂತ ಹೇಳಿದ್ದೆ ಅಂತ ಜೋರಾಗಿ ಅಳ್ತಾನೆ. ಮೇಡಮ್ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಶಾನೆ ನೋವಾಗ್ತಿದೆ ನನಗೆ ಅಂತ ರಾಕಿ ಹೇಳ್ತಾನೆ. ಆಗ ಕಣ್ಮಣಿ ಹೇಳ್ತಾಳೆ, ನೀನು ಮೇಡಮ್ ಅಂತ ಕರೆದ್ರೆ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಹಾಗಲ್ಲ ಕರಿಬೇಡ ಅಂತ ಹೇಳ್ತಾಳೆ. ಆದರೂ ವಾಸ್ತವ ಅದೇ ತಾನೇ ಅಂತ ರಾಕಿ ಹೇಳ್ತಾನೆ. ನೋಡಿ, ಪ್ರೀತಿ ಮಾಡಬೇಕು ಅಂದರೆ ಎಲ್ಲರೂ ಕೂಡ ಮಾಡ್ಬೋದು, ಆದರೆ ಮದುವೆ ಆಗಬೇಕಂದ್ರೆ ಎಲ್ಲನೂ ಕೂಡ ಇರಬೇಕಾಗತ್ತೆ. ಗೌಡ್ರು ನಿಮಗೋಸ್ಕರ ಒಳ್ಳೆ ಸಂಬಂಧನೇ ನೋಡಿದ್ದಾರೆ, ಅವ್ರನ್ನೇ ಮದುವೆ ಆಗಿ ನೀವು ಚೆನ್ನಾಗಿರಿ, ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಆ ಹುಡುಗ ಇದ್ದಾನೆ ಅಂತ ರಾಕಿ ಹೇಳ್ತಾನೆ. ಆಗ ಕಣ್ಮಣಿ ರಾಕಿನ ಹಿಡ್ಕೊಂಡು ಹೇಳ್ತಾಳೆ, ರಾಕಿ, ನನ್ನ ಪ್ರೀತಿಗೆ ಬೆಲೆ ಕೊಡ್ತಾ ಇರೋದು ನೀನು ಇದೇನಾ ಅಂತ ಕಣ್ಮಣಿ ಜೋರಾಗಿ ಅಳ್ತಾಳೆ. ಪ್ರೀತಿ ಅಂದರೆ ಪಡ್ಕೊಳ್ಳೋದಲ್ಲ, ನಾವು ಪ್ರೀತಿ ಮಾಡೋರು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ಬಯಸೋದು ಅಂತ ಹೇಳ್ತಾನೆ. ಅಂದಾಗೆ ನೀವು ನಿಮ್ಮ ಹಟ್ಟಿಲಿ ನೋಡಿರುವಂಥ ಹುಡುಗನ ಮದುವೆಯಾಗಿ ಚೆನ್ನಾಗಿರಿ ಅಂತ ಹೇಳಿ ರಾಕಿ ಅಳ್ತಾನೆ. ನಮ್ಮ ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ಅರ್ಹತೆ ಇಲ್ವಾ ಅಂತ ಕಣ್ಮಣಿ ಹೇಳ್ತಾಳೆ. ನಾನು ನಿಮ್ಮನೆ ಡ್ರೈವರ್ ಅಷ್ಟೇ, ಆ ಪ್ರೀತಿನೆಲ್ಲ ಇಲ್ಲಿಗೆ ಮರೆತುಬಿಟ್ಟು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ರಾಕಿ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಕಣ್ಮಣಿ ಅಳ್ತಾ ಅಲ್ಲೇ ಕೂತ್ಕೋತಾಳೆ. ಕಣ್ಮಣಿ ಡೈರೆಕ್ಟಾಗಿ ಅಳ್ತಾ ವಿದ್ಯನ ಹತ್ರ ಹೋಗ್ತಾಳೆ. ವಿದ್ಯನ ಅತ್ತಿಗೆ ಅಂತ ಕರೀತಾಳೆ. ಆಗ ಜೋರಾಗಿ ಅಳ್ತಾ ಇರೋದನ್ನ ವಿದ್ಯೆ ಗಮನಿಸಿ, ಏನಾಯಿತು ಕಣ್ಮಣಿ, ನೀ ಅಳ್ತಾ ಇದ್ರೆ ನನಗೆ ಗೊತ್ತಾಗೋದಿಲ್ಲ, ಏನಾಯ್ತು ಹೇಳು ಅಂತ ವಿದ್ಯೆ ಹೇಳ್ತಾಳೆ. ಆಗ ಕಣ್ಮಣಿ ಮನೇಲಿ ಆಗಿರುವಂಥ ಪ್ರತಿಯೊಂದು ವಿಚಾರವನ್ನು ವಿದ್ಯನ ಹತ್ರ ಹೇಳ್ತಾಳೆ. ಅದಕ್ಕೆ ಮನೆಯಲ್ಲಿ ಯಾರು ಕೂಡ ನನ್ನ ಇಷ್ಟ ಏನು ಅಂತ ಒಂದು ಮಾತು ಯಾರು ಕೇಳಲಿಲ್ಲ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಕೆಲವೊಂದು ಸಲ ಹಾಗೆ ಹೆತ್ತವರು ಒಂದು ಮಾತು ಕೂಡ ಕೇಳೋದಿಲ್ಲ ಅಂತ ಹೇಳ್ತಾಳೆ. ಆದರೆ ಒಬ್ಬರನ್ನ ಪ್ರೀತಿ ಮಾಡಿ ಇನ್ನೊಬ್ಬರಿಗೆ ಕುತ್ತಿಗೆ ಹೇಗೆ ಕೊಡೋದು ಅಂತ ಕಣ್ಮಣಿ ಕೇಳ್ಕೊತಾಳೆ. ಅದಕ್ಕೆ ನಾನು ರಾಕಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಅವನಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ, ಹೇಗಾದರೂ ಮಾಡಿ ನನ್ನ ಪ್ರೀತಿನ ಉಳಿಸ್ಕೊಡಿ ಅತ್ತಿಗೆ ಅಂತ ಕಣ್ಮಣಿ ಕೈ ಮುಗಿದು ಕೇಳ್ಕೊತಾಳೆ. ನನ್ನನ್ನು ಯಾಕೆ ಈ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಿದೀಯಾ, ನಾನೇನು ಮಾಡಲಿ ಅಂತ ವಿದ್ಯೆ ಹೇಳ್ತಾಳೆ. ನೋಡಿ ಅತ್ತಿಗೆ, ಮನೆಯಲ್ಲಿ ಅಣ್ಣ ಅಪ್ಪ ಯಾರ ಹತ್ರ ಹೇಳಿದ್ರು ಕೂಡ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ, ಆದರೆ ನೀವು ಮಾತ್ರ ಅದನ್ನೆಲ್ಲ ಸರಿ ಮಾಡ್ತೀರಾ ಅಂತ ನನಗೆ ಗೊತ್ತು, ದಯವಿಟ್ಟು ನಮ್ಮ ಪ್ರೀತಿನ ಉಳಿಸ್ಕೊಡಿ ಅತ್ತಿಗೆ ಅಂತ ಕಣ್ಮಣಿ ಕೈ ಮುಗಿದು ಕೇಳ್ಕೊತಾಳೆ. ಸರಿ ಆಯಿತು ಅಂತ ವಿದ್ಯೆಯನ್ನು ಕೂಡ ಒಪ್ಕೋತಾಳೆ. ಈಶ್ವರಿ ತನ್ನ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತಾಳೆ, ಹೇಗಾಯ್ತಣ್ಣ ಇದೆಲ್ಲ ಅಂತ ಕೇಳ್ತಾಳೆ. ಆಗ ಅಣ್ಣ ಹೇಳ್ತಾನೆ, ನನ್ನ ಸಂಬಂಧಿಕರಿಗೆ ಕಾಲ್ ಮಾಡಿ ಹೇಳಿದೆ, ಅಂಥ ಒಂದು ಸಂಬಂಧ ನಿಮಗೆ ಸಿಗ್ತಾ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದೆಲ್ಲ ನಿನ್ನಿಂದ ಸಾಧ್ಯ ಆಯಿತು ಕಣಮ್ಮ ಅಂತ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾಳೆ, ಸರಿ ಆಯಿತು ಅಣ್ಣ ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದು ಮಾತು ಅಣ್ಣ ಹೇಳ್ತಾನೆ, ಹಾಗೆ ತಾಳಿ ಒಂದು ಕಟ್ಸ್ಬಿಟ್ರೆ ಅಲ್ಲಿಗೆ ನಿನ್ನ ಕೆಲಸ ಮುಗಿದೋಯ್ತು ಅಂತ ಹೇಳ್ತಾನೆ. ಅಣ್ಣ, ಈ ಈಶ್ವರಿ ಮಾತು ಕೊಟ್ಟ ಮೇಲೆ ಮುಗೀತು, ಅದು ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ಅದೆಲ್ಲ ಆಯಿತು ಅಣ್ಣ, ಆದರೆ ನನಗೆ ಬರಬೇಕಾಗಿರುವಂತಹ ಎಲ್ಲ ಗೊತ್ತಿದೆಯಲ್ಲ ನಿನಗೆ ಅಂತ ಈಶ್ವರಿ ಹೇಳ್ತಾಳೆ. ನೋಡು ಈಶ್ವರಿ, ನನ್ನ ಮಗನ್ನ ಅಂತ ಚಿನ್ನದಂಥ ಮನೆಗೆ ಕೊಟ್ಟಿದೆಯಾ, ಇನ್ನು ನಿನ್ನನ್ನು ನಾನು ಮರಿತೀನ, ನಿನಗೆ ಬರಬೇಕಾಗಿರೋದು ಪ್ರತಿಯೊಂದು ಕೂಡ ಬರ್ತದೆ ಅಂತ ಹೇಳ್ತಾನೆ. ಅಂದಾಗೆ ಅವರು ಪ್ರೀತಿಯಿಂದ ಕೊಟ್ಟಿರೋದೇ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ, ಇನ್ನು ಮದುವೆಗೆ ಯಾವ ರೀತಿ ಖರ್ಚು ಮಾಡ್ಬೋದು ಅದರಲ್ಲಿ ನನಗೆ ಶೇರ್ ಕೊಡಬೇಕು ಅಂತ ಈಶ್ವರಿ ಕೇಳ್ಕೊತಾಳೆ. ಆಗ ಈಶ್ವರಿ ಅಣ್ಣ ಹೇಳ್ತಾನೆ, ನಮಗೆ ಬಂದಿರುವಂಥ ಪ್ರತಿ ಪೈಸೆಯಲ್ಲೂ ಕೂಡ ನಿನಗೆ ಪಾಲಿರುತ್ತೆ ಅಂತ ಹೇಳ್ತಾನೆ. ಆಗ ಈಶ್ವರಿ ಹೇಳ್ತಾಳೆ, ಸರಿ ಇಷ್ಟಿದ್ರೆ ಸಾಕು ಅಂತ ಹೇಳಿ ಆಯ್ತಣ್ಣ ಫೋನ್ ಇಡ್ತೀನಿ ಅಂತ ಹೇಳ್ತಾಳೆ. ಆಗ ಚಿತ್ರ ಹೇಳ್ತಾಳೆ, ಇಷ್ಟು ದಿನ ನಾವು ಲಕ್ಷಗಟ್ಟಲೆ ನೋಡ್ತಾ ಇದ್ವಿ, ಇನ್ನು ಮುಂದೆ ಕೋಟಿಗಟ್ಟಲೆನ ನೋಡ್ತೀವಿ, ನಿನ್ನ ತಲೆ ಅಂದರೆ ತಲೆ, ತುಂಬ ಚೆನ್ನಾಗಿದೆ ಪ್ಲ್ಯಾನು ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ಈ ಮದುವೆ ಅಂತ ಆದರೆ ನಾವು ರಾಜ್ ವೈಭವದಲ್ಲಿ ಕೂತು ತಿನ್ಬೋದು ವರ್ಷಾನುವಧಿ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿ ವಿದ್ಯೆ ಭದ್ರನಿಗೋಸ್ಕರ ಕಾಯ್ತಾ ಇರ್ತಾಳೆ. ಹಾಗೆ ಭದ್ರ ಬರ್ತಾ ಇದ್ದಾಗೆ 1 ನಿಮಿಷ ಅಂತ ಹೇಳ್ತಾಳೆ. ಏನು ಅಂತ ಕೇಳಿದಾಗ ಕಣ್ಮಣಿಗೆ ಮದುವೆ ಫಿಕ್ಸ್ ಆಯ್ತಂತೆ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಮದುವೆ ಫಿಕ್ಸು ಆಯಿತು, ಹುಡುಗರ ಮನೆಯವರು ಒಪ್ಪಿದ್ದು ಆಯಿತು, 22ಕ್ಕೆ ಮದುವೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ನಿನ್ನನ್ನು ಕೇಳಿ ಫಿಕ್ಸ್ ಮಾಡಬೇಕಾ ಅಂತ ಕೇಳ್ತಾನೆ. ನೀವು ಇದೆಲ್ಲ ನನ್ನನ್ನು ಕೇಳಿ ಮಾಡ್ತೀರಾ, ನಿಮ್ಮ ಪಂಚಾಯತಿ ಕತೆಗೆ ನಾನು ಬರೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಹಾಗೆ ಮತ್ತೆ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ ಅಂತ ಭದ್ರ ಕೇಳಿದಾಗ, ಕಣ್ಮಣಿನ ಒಂದು ಮಾತು ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳಿದ್ದೀರಾ ಅಂತ ಕೇಳ್ತಾಳೆ. ಅದನ್ನೆಲ್ಲ ಅವಳನ್ನ ಯಾಕೆ ಕೇಳಬೇಕು ಅಂತ ಭದ್ರ ಹೇಳ್ತಾನೆ. ಕೇಳಲೇಬೇಕು, ಯಾಕಂದರೆ ಮುಂದೆ ಸಂಸಾರ ನಡೆಸೋಳು ಅವಳಿಗೋಸ್ಕರ ಆದರೂ ನೀವು ಕೇಳಲೇಬೇಕಿತ್ತು ಅಂತ ವಿದ್ಯೆ ಹೇಳ್ತಾಳೆ. ನೋಡು, ನಮ್ಮ ಕಣ್ಮಣಿ ಅಪ್ಪ ಹೇಳ್ದಾಗೆ ಅವ್ರು ಏನು ಹೇಳ್ತಾರೋ ಹಾಗೆ ಕೇಳ್ತಾಳೆ, ಅದೇ ನಿಮ್ಗೆ ಮಾಡಿದಿರೋ ದೊಡ್ಡ ತಪ್ಪು ಅಂತ ವಿದ್ಯೆ ಹೇಳ್ತಾಳೆ. ಯಾಕಂದರೆ ಈಗಿನ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಆಸೆ ಕನಸುಗಳಿರುತ್ತೆ, ಅವ್ರನ್ನ ನೀವು ನುಚ್ಚು ನೂರು ಮಾಡ್ತೀರಾ ಅಂತ
ವಿದ್ಯಾ ಹೇಳ್ತಾಳೆ. ಕೆಲವೊಂದು ಸಲ ಅವರು ಮನೆಯವರಿಗೋಸ್ಕರ ಮನೆಯವ್ರ ಇಷ್ಟದಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾರೆ ಅಂತ ವಿದ್ಯಾ ಹೇಳ್ತಾಳೆ. ಆಗ ಭದ್ರ ವಿದ್ಯನಿಗೆ ಜೋರು ಮಾಡ್ತಾನೆ, ಅಂಥದ್ದೊಂದು ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ನಡೆಯೋದಿಲ್ಲ ಅಂತ ಹೇಳ್ತಾನೆ. ನೋಡು, ಪ್ರೀತಿ ವಿಚಾರ ಈ ಮನೆಯಲ್ಲಿ ನಡೆಯೋದಿಲ್ಲ, ಎಂತಕ್ಕಂದ್ರೆ ನನ್ನ ತಂಗಿ ಬಗ್ಗೆ ನನಗೆ ಗೊತ್ತು, ಅಂದಾಗೆ ಅಪ್ಪಯ್ಯನ ವಿರುದ್ಧ ಅವಳು ಯಾವತ್ತೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದಲ್ಲದೆ ನಮ್ಮ ಹಟ್ಟಿ ಸಂಪ್ರದಾಯನೂ ಕೂಡ ಅದಲ್ಲ ಅಂತ ಭದ್ರ ಹೇಳ್ತಾನೆ. ಆದರೆ ತಾವು ಕೂಡ ಪ್ರೀತಿ ಮಾಡಿ ಮದುವೆ ಆಗಿರೋದು ಅನ್ನೋದು ನೆನಪಿರಲಿ ಅಂತ ವಿದ್ಯಾ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಅದೊಂದೇ ಮಾಡಿ ನಾನು ದೊಡ್ಡ ತಪ್ಪು ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಆಗ ವಿದ್ಯನಿಗೆ ತುಂಬ ಬೇಜಾರಾಗುತ್ತೆ. ನಾನು ಮದುವೆಯಾಗಿ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ಅನ್ನೋದು ಅವಳಿಗೂ ಕೂಡ ಗೊತ್ತು. ಇದನ್ನೆಲ್ಲ ನೋಡಿದ ಮೇಲೆ ಅವಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭದ್ರ ಹೇಳ್ತಾನೆ. ನೋಡು, ನನ್ನ ತಂಗಿ ಆ ಥರ ಮಾಡೋದಕ್ಕೆ ಸಾಧ್ಯನೂ ಕೂಡ ಇಲ್ಲ. ಅದು ಅಲ್ಲದೆ ಇದು ನಮ್ಮ ಹಟ್ಟಿ ವಿಚಾರ, ಇದರಲ್ಲಿ ನೀನು ತಲೆ ಹಾಕಬೇಡ ಅಂತ ವಿದ್ಯನಿಗೆ ಹೇಳಿ ಭದ್ರ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ಹೋಟೆಲಲ್ಲಿ ಕಣ್ಮಣಿ ಮದುವೆ ಆಗಿರೋ ಹುಡುಗ ಬಂದಿರ್ತಾನೆ. ಎಲ್ಲರೂ ಕೂಡ ಡ್ರಿಂಕ್ಸ್ ಪಾರ್ಟಿನ ಮಾಡ್ತಾ ಇರಬೇಕಾದ್ರೆ ಹೋಟೆಲ್ನ ಪ್ರತಿಯೊಂದು ಕೂಡ ಗೆಸ್ಟ್ ಬರೋದನ್ನ ಗಮನಿಸ್ತಾ ಇರ್ತಾನೆ. ಹಾಗೆ ಇವತ್ತು ಯಾವ ಹಕ್ಕಿ ಬರಲಿಲ್ವಾ ಅಂತ ಕೇಳ್ತಾನೆ. ಅವನ ಫ್ರೆಂಡ್ಸು ಹೇಳ್ತಾರೆ, ಇವತ್ತು ಯಾವ ಹಕ್ಕಿ ಇನ್ನೂ ಚೆಕ್ ಇನ್ ಆಗಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಒಂದು ಹುಡುಗಿ ಬಂದು ಚೆಕ್ ಇನ್ ಆಗುತ್ತೆ. ಆಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅವಳು ಫೋನ್ ನಂಬರ್ ತಗೋ ಮಗ ಅಂತ ಹೇಳ್ತಾರೆ. ಅವನು ಕೆಲಸದವನಿಗೆ ಫೋನ್ ಮಾಡಿ ಹೇಳ್ತಾನೆ, ಅವಳು ಫೋನ್ ನಂಬರ್ ತಗೋ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮತ್ತೊಬ್ಬ ಫ್ರೆಂಡಿಗೆ ಫೋನ್ ಬರುತ್ತೆ. ಫೋನ್ ಮಾಡಿಕೊಂಡು ಮಡಿಕೇರಿ ಹುಡುಗಿ ಬಂದಿದ್ದಾಳಂತೆ, ನೀನು ಹೋಗಿ ಮಗ ಅಂತ ಹೇಳಿ ಕಣ್ಮಣಿ ಮದುವೆ ಆಗಿರಬೇಕಾಗಿರುವಂಥ ಹುಡುಗನ ಕಳಿಸ್ಕೊಡ್ತಾರೆ. ಹಾಗೆ ಮಡಿಕೇರಿ ಹುಡುಗಿ ಹತ್ರ ಹೋಗಿ ಅವನು ಹೇಳ್ತಾನೆ, ನೀನು ಕೋಪ್ರೇಟ್ ಮಾಡಿದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ನಿನಗೂ ಪ್ರಾಬ್ಲಮ್ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಕಣ್ಮಣಿ ಏನು ಮಾಡ್ತಾಳೆ, ರಾಕಿಗೆ ಕೊಟ್ಟಿರುವಂಥ ಮಾತುಗಳೆಲ್ಲ ನೆನಪಾಗ್ತಾ ಇರುತ್ತೆ. ಮನೆಯಲ್ಲಿ ಎಲ್ಲರನ್ನೂ ಕೂಡ ನೀವೇ ಒಪ್ಪಿಸ್ತೀರಿ ಅನ್ನುವಂಥ ಮಾತನ್ನು ಹೇಳಿದ್ರಿ ಅನ್ನುವಂಥ ಮಾತುಗಳೆಲ್ಲ ಕಣ್ಮಣಿಗೆ ನೆನಪಾಗುತ್ತಾ ಹೋಗುತ್ತೆ. ಕಣ್ಮಣಿ ಹೀಗೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಭದ್ರ ಬರ್ತಾನೆ. ಭದ್ರ ಒಂದು ಗಿಫ್ಟನ್ನು ಕೊಟ್ಟು ಹೇಳ್ತಾನೆ, ನೋಡು ಅದನ್ನು ಓಪನ್ ಮಾಡು ಅಂತ ಹೇಳ್ತಾನೆ. ಕಣ್ಮಣಿ ಓಪನ್ ಮಾಡಿದಾಗ ವಾಚ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ನಿನಗಿಷ್ಟ ಆಯಿತಾ ಅಂತ ಕೇಳ್ತಾನೆ. ಹೌದು, ನೀವು ಏನು ಸೆಲೆಕ್ಷನ್ ಮಾಡಿದ್ರು, ಅಣ್ಣ ಸೆಲೆಕ್ಷನ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ಕಣ್ಮಣಿ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಆ ಗೆಸ್ಟ್ ಹೌಸಲ್ಲಿ ಅವಳು ಹೇಳ್ತಾ ಇದ್ಲು, ನಾನು ಸೆಲೆಕ್ಷನ್ ಮಾಡಿರೋ ಹುಡುಗ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ಲು, ಅವಳು ಗ್ರಾಚಾರ ಬಿಡಿಸಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಕಣ್ಮಣಿ, ಏನು ಹೇಳಿದೆ ಅಣ್ಣ ನೀನು ಅವಳಿಗೆ ಅಂತ ಹೇಳ್ತಾಳೆ. ಹಾಗೆ ಗೆಸ್ಟ್ ಹೌಸಲ್ಲಿ ಆಗಿರುವಂಥ ಪ್ರತಿಯೊಂದು ವಿಚಾರವನ್ನು ಭದ್ರ ಕಣ್ಮಣಿಗೆ ಹೇಳ್ತಾನೆ. ನೋಡು, ಅವಳು ಏನೇನೋ ನಿನ್ನ ಬಗ್ಗೆ ಹೇಳಿರ್ಬೋದು, ಆದರೆ ನೀನು ಆ ಕೆಲಸ ಏನು ಮಾಡೋದಿಲ್ಲ, ಪ್ರೀತಿ ಗೀತಿ ಅಂತ ಒಂದು ಕೆಟ್ಟದ್ದನ್ನ ನೀನು ಮಾಡೋದಿಲ್ಲ ಅಂತ ನನಗೆ ನಂಬಿಕೆ ಇದೆ ಅಂತ ಭದ್ರ ಹೇಳ್ತಾನೆ. ನೋಡು ಮಗ, ಅಪ್ಪಯ್ಯ ಸೆಲೆಕ್ಷನ್ ಮಾಡಿದ ಮೇಲೆ ಒಳ್ಳೆ ಸೆಲೆಕ್ಷನ್ ಮಾಡಿರ್ತಾರೆ, ಅವ್ರು ನಮ್ಮ ಖುಷಿಗೋಸ್ಕರ ಮಾಡಿರ್ತಾರೆ, ಅವ್ರ ಸೆಲೆಕ್ಷನ್ ಯಾವತ್ತೂ ರಾಂಗ್ ಆಗೋದಿಲ್ಲ ಅಂತ ಭದ್ರ ಹೇಳ್ತಾನೆ. ನೋಡು, ನಾನು ಪ್ರೀತಿ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಅಪ್ಪನಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟೆ, ಆದರೆ ಅಂಥ ತಪ್ಪು ನೀನು ಮಾಡಬೇಡ ಅಂತ ಭದ್ರ ಹೇಳ್ತಾನೆ. ಆದರೆ ನನ್ನ ತಂಗಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದರೂ ಕೇಳು ಅಂತ ಭದ್ರ ಹೇಳ್ತಾನೆ. ನೋಡು ಕಣ್ಮಣಿ, ನೀನು ಅಪ್ಪಯ್ಯ ಸೆಲೆಕ್ಷನ್ ಮಾಡಿರೋ ಹುಡುಗನ ಮದುವೆ ಆಗಿಬಿಟ್ರೆ ನಿನ್ನ ಬಾಳು ಬಂಗಾರ ಆಗುತ್ತೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಆಯಿತು ಅಂತ ಕೂಡ ಕಣ್ಮಣಿ ಒಪ್ಕೋತಾಳೆ. ಆಗ ನನ್ನ ಮುದ್ದು ಮರಿ, ನನ್ನ ಗೊಂಬೆ ಅಂತ ಹೇಳಿ ಭದ್ರ ಕಣ್ಮಣಿನ ಮುದ್ದು ಮಾಡ್ತಾನೆ. ಇಲ್ಲಿ ರಾಕಿ ಒಬ್ಬನೇ ಕೂತ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಭದ್ರ ಬರ್ತಾನೆ. ರಾಕಿ ಅಂತ ಕರಿತಾನೆ. ಹೇಳಿ ಚಿಕ್ಕೌಡ್ರೆ ಅಂತ ರಾಕಿ ಹೇಳ್ತಾನೆ. ನಿನಗೆ ಯಾವತ್ತೇ ಹೇಳಿದ್ದೆ ಅಲ್ವಾ ಚಿಕ್ಕೌಡ್ರು ಅಂತ ಕರಿಬೇಡ ಅಂತ, ಅದು ಬಂದ್ಬಿಡುತ್ತೆ ಅಂತ ರಾಕಿ ಹೇಳ್ತಾನೆ. ಹಾಗೆ ನಿನ್ನನ್ನು ಒಂದು ಮಾತು ಕೇಳ್ತೀನಿ ರಾಕಿ, ಸತ್ಯ ಹೇಳ್ಬಿಡು ಅಂತ ಹೇಳ್ತಾನೆ. ಅಂದಾಗೆ ನಮ್ಮ ಕಣ್ಮಣಿ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಂತ ಭದ್ರ ಕೇಳ್ತಾನೆ. ಇದೆಲ್ಲ ಯಾಕೆ ಕೇಳ್ತಿದ್ರ ಗೌಡ್ರೆ ಅಂತ ರಾಕಿ ಕೇಳ್ತಾನೆ. ಅಂತಕ್ಕಂದರೆ ಕಣ್ಮಣಿ ಬಂದಾಗಿಂದ ಅವಳನ್ನು ಗುಡಿ ಕರ್ಕೊಂಡು ಹೋಗೋದು, ಔಟ್ಸೈಡ್ ಕರ್ಕೊಂಡು ಹೋಗೋದು ಎಲ್ಲ ನೀನೇ ಮಾಡ್ತಾ ಇದೆಯಲ್ವಾ, ಅವಳನ್ನು ಗುಡಿ ಹತ್ರ ಯಾರಾದರೂ ಮೀಟ್ ಆಗ್ತಿದ್ರ ಫ್ರೆಂಡ್ಸು ಅಥವಾ ಬೇರೆ ಯಾರಾದರೂ ಅಂತ ಕೇಳ್ತಾನೆ. ಇಲ್ಲ ಗೌಡ್ರೆ ಅಂತ ರಾಕಿ ಹೇಳ್ತಾನೆ. ರಾಕಿ ಅಂದಾಗೆ ಕಾರಲ್ಲಿ ಹೋಗ್ತಾ ಫೋನಲ್ಲಿ ಇಡೀ ಹೊತ್ತು ಮಾತನಾಡೋದು ಅಥವಾ ಮನಸ್ಸಲ್ಲಿ ಏನಾದರೂ ಪ್ರೀತಿ ಇಟ್ಕೊಂಡಿರೋದು, ಈ ರೀತಿ ಏನಾದರೂ ನೀನು ಕಾಣಿಸ್ತಾ ಅಂತ ಭದ್ರ ಕೇಳ್ತಾನೆ. ಅಂಥದ್ದೇನಿಲ್ಲ ಗೌಡ್ರೆ ಅಂತ ರಾಕಿ ಹೇಳ್ತಾನೆ. ಅಂದಾಗೆ ರಾಕಿ, ಈ ವಿಷಯ ಯಾರಿಗೂ ಕೂಡ ನಿನ್ನ ಹತ್ರ ನಾನು ಕೇಳಿದೆ ಅಂತ ಗೊತ್ತಾಗೋದು ಬೇಡ ಅಂತ ಭದ್ರ ಹೇಳ್ತಾನೆ. ನೋಡು, ನಾನು ತಂಗಿ ಮೇಲೆ ಅನುಮಾನ ಪಟ್ಟು ಈ ರೀತಿ ಎಲ್ಲ ಕೇಳ್ತಾ ಇಲ್ಲ, ಆದರೆ ಅವಳ ಮನಸ್ಸಲ್ಲಿ ಏನಾದರೂ ಇದ್ದರೆ ನಾಳೆ ಅದು ಕೊರಗಾಗಬಾರ್ದಲ್ವಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ ಭದ್ರ ಹೇಳ್ತಾನೆ. ಇಲ್ಲಿ ಈಶ್ವರಿ ಭದ್ರನ ಹತ್ರ ಹೋಗಿ ಹೇಳ್ತಾಳೆ, ಯಾಕಂದರೆ ವಿದ್ಯೆ ಬರೋದು ಲೇಟ್ ಆಗಿರುತ್ತೆ, ಕತ್ಲೆ ಆಗುತ್ತೆ. ಇದನ್ನೇ ನೆಪ ಮಾಡಿಕೊಂಡು ಈಶ್ವರಿ ಭದ್ರನ ಹತ್ರ ಹೇಳ್ತಾಳೆ, ಈ ಮನೆ ಹೆಣ್ಮಕ್ಳು ರಾತ್ರಿ ಹೊತ್ತು ಔಟ್ಸೈಡ್ ಇರೋದು ತಪ್ಪು ಅಂತ ಹೇಳ್ತಾಳೆ. ಅಂದ್ರಿಗೆ ಹೆಣ್ಮಕ್ಳು ರಾತ್ರಿ ಹೊತ್ತು ಹೊರಗಡೆ ಇದ್ರೆ ಅವ್ರ ಮೇಲೆ ಅನುಮಾನ ಬರುತ್ತೆ ಅನ್ನುವಂಥ ಮಾತನ್ನ ಈಶ್ವರಿ ಭದ್ರನ ಹತ್ರ ಹೋಗಿ ಹೇಳ್ತಾಳೆ. ಭದ್ರ ವಿದ್ಯೆ ಬರ್ತಾ ಇದ್ದ ಹಾಗೆ ಮಾತನ್ನ ಕೇಳ್ತಾನೆ. ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾಳೆ. ಆಗ ವಿದ್ಯೆ ಸಿಟ್ಟಿನಿಂದ ಹೇಳ್ತಾಳೆ,
ನನ್ನ ಮೇಲೆ ಅನುಮಾನ ಇದ್ರೆ ಹೇಳಿಬಿಡಿ ಅಂತ ಹೇಳ್ತಾಳೆ. ಹಟ್ಟಿಯವ್ರು ಯಾರೋ ಹೇಳಿದ ಮಾತನ್ನ ಕಟ್ಕೊಂಡು ನನ್ನ ಹತ್ರ ಬಂದು ಇದನ್ನೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾಳೆ. ಅಂದಾಗೆ ನನ್ನ ಬಗ್ಗೆ ನಿಮಗೆ ಕಾಳಜಿ ಏನು ಇಲ್ಲವಲ್ವಾ, ಮತ್ತ್ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ವೀಕ್ಷಕರೇ, ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.